ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಯುಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಣಕೆಮ್ಮಿನ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಒಣಕೆಮ್ಮಿಗೆ ಕಾರಣಗಳೇನು ಹಾಗೂ ಇದಕ್ಕೆ ಯಾವ ರೀತಿಯ ಪರಿಹಾರ ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಕೆಲವರು ಬಂದು ಹೇಳ್ತಿರ್ತಾರೆ, ಡಾಕ್ಟ್ರೆ ಸಿಕ್ಕಾಬಟ್ಟೆ ಕೆಮ್ಮು ಬರ್ತದೆ, ಗಂಟ್ಲು ಒಣಗ್ದಂಗೆ ಆಗ್ತದೆ, ಆದರೆ ಕಫನೇ ಬರೋದಿಲ್ಲ, ಈ ಗಂಟ್ಲು ನೋವು ಇರ್ತದೆ, ಈ ರೀತಿಯೆಲ್ಲ ಒಂದು ಸಮಸ್ಯೆನ ಹೇಳ್ತಿರ್ತಾರೆ. ಈ ಗಂಟಲು ಒಣಗುವುದಕ್ಕೆ ಅಥವಾ ಡ್ರೈ ಕಾಫ್ ಆಗೋದಕ್ಕೆ ಪ್ರಮುಖವಾದ ಕಾರಣಗಳೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಕಾರಣಗಳಲ್ಲಿ ಮೊದಲನೇ ಕಾರಣ ಜ್ವರ. ಯಾವುದೇ ರೀತಿ ಫೀವರ್ ಇರಬಹುದು, ಹಾಗೂ ಫ್ಲೂ, ಕೋಲ್ಡ್, ವೈರಲ್ ಇನ್ಫೆಕ್ಷನ್ ಇದ್ದ ಸಂದರ್ಭದಲ್ಲಿ ಗಂಟ್ಲು ಒಣಗ್ತದೆ ಹಾಗೂ ಡ್ರೈ ಕಫ್ ಆಗ್ತದೆ. ಇನ್ನು ಎರಡನೆಯದು ಅಲರ್ಜಿ. ಕೆಲಸ ಮಾಡ್ತಿರ್ತಾರೆ, ಧೂಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೊಗೆ ಇದ್ದ ಕಡೆ ಕೆಲಸ ಮಾಡ್ತಿರ್ತಾರೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಒಣಕೆಮ್ಮು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಪೋಲನ್ಸ್ ಅಂತಂದರೆ ಈ ಗಾರ್ಡನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಗಿಡಗಳ ಒಂದು ಸಂಪರ್ಕದಿಂದ ಈ ಒಂದು ಒಣಕೆಮ್ಮು ಬರಬಹುದು. ಇನ್ನು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿರ್ತಾರೆ. ಈ ಸಾಕು ಪ್ರಾಣಿಗಳ ಕೂದಲುಗಳಿಂದ ಕೆಲವೊಮ್ಮೆ ಡ್ರೈ ಕಾಫ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಮೂರನೆಯ ಕಾರಣ ಅಂತಂದರೆ ಹವಾಮಾನ ಬದಲಾವಣೆ. ಏಕಾಏಕಿ ಹವಾಮಾನದಲ್ಲಿ ವ್ಯತ್ಯಾಸ ಆಗ್ತದೆ. ಕೆಲವೊಮ್ಮೆ ಚಳಿ ಇರ್ತದೆ, ತಕ್ಷಣ ಒಂದು ಬಿಸಿ ವಾತಾವರಣ ಬರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ದೇಹ ಆ ವಾತಾವರಣಕ್ಕೆ ತಕ್ಷಣವೇ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇಮ್ಯುನಿಟಿ ಲೆವೆಲ್ ಕಡಿಮೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಣಕೆಮ್ಮಾಗುವ ಸಾಧ್ಯತೆಗಳಿರ್ತದೆ. ಇನ್ನು ನಾಲ್ಕನೆಯ ಕಾರಣ ಏನು ಅಂತಂದರೆ ಅತಿಯಾಗಿ ಸಿಕ್ಕಾಬಟ್ಟೆ ಮಾತಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಹಾಗೂ ನೀರು ಕುಡಿತಿರೋದಿಲ್ಲ ಹೆಚ್ಚಾಗಿ. ಅಂಥ ಒಂದು ಸಂದರ್ಭದಲ್ಲಿ ಗಂಟ್ಲು ಒಣಗೋದು, ಗಂಟ್ಲು ಈ ಒಂದು ಡ್ರೈ ಆಗ್ತಕ್ಕಂತಹದ್ದು, ಒಣಕೆಮ್ಮಾಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಐದನೇ ಕಾರಣ ಅಂತಂದರೆ ಅತಿಯಾದ ಒಂದು ಧೂಮಪಾನ, ಬೀಡಿ ಸಿಗರೇಟ್ಸ್ ಅತಿಯಾಗಿ ಸೇರ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲೂ ಈ ಒಣಕೆಮ್ಮಾಗ್ತದೆ. ಹಾಗೂ ಆರನೆಯ ಕಾರಣ ಯಾವುದು ಅಂತಂದರೆ ಅಸ್ತಮ. ಈ ಒಂದು ಅಸ್ತಮ, ದಮ್ಮಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲೂ ಡ್ರೈ ಕಾಫ್ ಇರ್ತದೆ. ಇನ್ನು ಏಳನೆಯದು ಅಸಿಡಿಟಿ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು. ಯಾವುದು GERD ಅಂತ ಹೇಳ್ತಾರೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಈ ಒಂದು ಆ್ಯಸಿಡ್ ರಿಫ್ಲೆಕ್ಸ್ ಯಾವಾಗ ಇರ್ತದೋ, ಅಸಿಡಿಟಿ ಯಾವಾಗ ಜಾಸ್ತಿ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲೂ ಈ ಒಣಕೆಮ್ಮಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಎಂಟನೆಯ ಕಾರಣ ಯಾವುದು ಅಂತಂದರೆ ಯಾವುದಾದ್ರು ಔಷಧಿಯ ಒಂದು ಸೈಡ್ ಎಫೆಕ್ಟ್, ಅಡ್ವರ್ಸ್ ಎಫೆಕ್ಟ್. BP ಮಾತ್ರೆ ತಗೋತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ACE ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ, ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಅಂತಂದರೆ ನೀವು ಈ BP ಮಾತ್ರೆಗಳನ್ನ ತಗೋತಾ ಇರ್ತೀರ, BP-ನ ನಾರ್ಮಲಲ್ಲಿ ಇಟ್ಕೊಳ್ಳೋಕ್ಕೆ. ಪ್ರಮುಖವಾಗಿ ಲಿಸ್ನೋಪ್ರಿಲ್ಲು, ರಾಮಿಪ್ರಿಲ್ಲು, ಕ್ಯಾಪ್ಟೋಪ್ರಿಲ್ಲು, ಎನಲಾಪ್ರಿಲ್, ಈ ಥರ ಪ್ರಿಲ್ ಅಂತ ಯಾವ್ದು ಬರುತ್ತದೆ ಮಾತ್ರೆಗಳು, ಈ ಮಾತ್ರೆಗಳನ್ನ ಸೇವನೆ ಮಾಡ್ತಿರ್ತಾರೆ. ಅದು ಯಾವಾಗ ಅವರಿಗೆ ಅಡ್ಜಸ್ಟ್ ಆಗೋದಿಲ್ವೋ ಅಂಥ ಒಂದು ಸಂದರ್ಭದಲ್ಲಿ ಈ ಡ್ರೈ ಕಾಫ್, ಒಣ ಕಾಫ್ ಅಂತಂದರೆ ಒಣಕೆಮ್ಮು ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾದರೆ ಇದಕ್ಕೆ ಪರಿಹಾರಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಪರಿಹಾರದ ವಿಷಯಕ್ಕೆ ಬಂತು ಅಂತಂದರೆ ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಈ ಒಂದು ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ. ಉಗುರು ಬೆಚ್ಚಿನ ನೀರಿಗೆ, 1 ಲೋಟ ಉಗುರು ಬೆಚ್ಚಿನ ನೀರಿಗೆ 1 ಚಮಚ ಜೇನುತುಪ್ಪನ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಈ ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ, ಗಂಟಲು ಮೃದು ಆಗ್ತದೆ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಜೇನುತುಪ್ಪ ಹಾಕಕ್ಕೆ ಹೋಗಬೇಡಿ. ಇನ್ನು ಎರಡನೆಯದೇನು ಅಂದರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಗಂಟಲಿನ ಸಮಸ್ಯೆ, ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಹಾಗೂ ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಮೂರನೆಯದು ಈ ತುಳಸಿ ಎಲೆಗಳನ್ನ ತಗೊಳ್ಳಿ, ಅದ್ರ ಜೊತೆಗೆ ಶುಂಠಿನ ಜಜ್ಜಿ ಅದರ ಒಂದು ರಸನ ತೆಗೀರಿ, ಅದ್ರ ಜೊತೆಗೆ ಕಪ್ಪು ಬೆಲ್ಲ ಹಾಕಿ ಈ ತುಳಸಿ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಕೆಮ್ಮಿನ ಸಮಸ್ಯೆ, ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ. ಇದರ ಜೊತೆಗೆ 1 ಲೋಟ ಬಿಸಿ ಹಾಲಿಗೆ ಪ್ರತಿದಿನ ರಾತ್ರಿ ಅರ್ಧ ಚಮಚ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ ಈ ಹಾಲು ಹಾಗೂ ಅರಿಶಿಣದ ಮಿಶ್ರಣವನ್ನು ಸೇವನೆ ಮಾಡೋದ್ರಿಂದ ವೈರಲ್ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಗಂಟ್ಲು ಊತ ಇದ್ದರೆ, ಇನ್ಫ್ಲಮೇಷನ್ ಇತ್ತು ಅಂದರೆ ಕಡಿಮೆ ಆಗ್ತದೆ ಹಾಗೂ ಗಂಟಲಿನ ಸಮಸ್ಯೆ, ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಸಾಲ್ಟ್ ವಾಟರ್ ಗಾರ್ಗಲ್, ಉಪ್ಪು ನೀರು, 1 ಲೋಟ ಉಗುರು ಬೆಚ್ಚ ನೀರಿಗೆ 1 ಚಮಚ ಉಪ್ಪು ಹಾಕ್ಬಿಟ್ಟು ಅದ್ರ ಜೊತೆಗೆ ಉಪ್ಪು ನೀರು ಗಾರ್ಗಲ್ ಮಾಡೋದ್ರಿಂದ, ಈ ಬಾಯಿ ಮುಕ್ಕಳಿಸೋದ್ರಿಂದ ಈ ಒಣಕೆಮ್ಮಿನ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಆರನೆಯದು ಸ್ಟೀಮ್ ಇನ್ಹಲೇಷನ್. ಯಾವುದು ಬೇಡ, ಪ್ಲೈನ್ ವಾಟರ್, ನೀರಿಗೆ ಏನು ಮಿಶ್ರಣ ಮಾಡಬೇಡಿ, ಖಾಲಿ ಬಿಸಿ ನೀರಿಗೆ
ಒಂದು ಚೆನ್ನಾಗಿ ಕುದಿಯಕ್ಕಿಟ್ಟು ಆ ಬಿಸಿ ನೀರಿನ ಒಂದು ಹವೆಯನ್ನು ತಗೊಳ್ಳೋದ್ರಿಂದ ಈ ಗಂಟಲು ಒಣಗುವ ಸಮಸ್ಯೆ ಹಾಗೂ ಡ್ರೈ ಕಾಫ್ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. 7ನೇದು ಧೂಮಪಾನ ಮದ್ಯಪಾನ ಮಾಡ್ತಾಯಿದ್ರೆ ಅವನ್ನ ಬೀಡಿ ಸಿಗರೇಟ್ ಸೇರ್ತಾಯಿದ್ರೆ ಅದನ್ನೆಲ್ಲ ಬಿಡಬೇಕಾಗ್ತದೆ. ಹಾಗೂ ಆಯಿಲಿ ಫುಡ್ಸ್ಗಳನ್ನ ಫ್ರೈಡ್ ಫುಡ್ಗಳನ್ನ ತಿಂತಾಯಿದ್ರೆ ಇದನ್ನು ಬಿಡಬೇಕಾಗ್ತದೆ. ಹಾಗೂ ಪ್ರಮುಖವಾಗಿ ಈ ಕೋಲ್ಡ್ ಐಟಮ್ಗಳನ್ನ ಶೀತ ಪದಾರ್ಥಗಳನ್ನ ಕರ್ದಿರೋದು ಪದಾರ್ಥಗಳನ್ನ ಜಿಡ್ಡಿನ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇದರ ಜೊತೆಗೆ ನಾವು ಹೆಚ್ಚು ಉಗುರು ಬೆಚ್ಚಿನ ನೀರನ್ನು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಈ ಒಂದು ಒಣಕೆಮ್ಮಿನ ಸಮಸ್ಯೆಗೆ ಪರಿಹಾರ ನಾವು ಮನೆಯಲ್ಲೇ ಕಂಡ್ಕೋಬಹುದು. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಒಣಕೆಮ್ಮಿಗೆ ಕಾರಣಗಳೇನು ಹಾಗೂ ಅದಕ್ಕೆ ಪರಿಹಾರಗಳೇನು ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ಇದನ್ನು ದೀರ್ಘಕಾಲ ಒಣಕೆಮ್ಮು ಇತ್ತು ಅಂತಂದರೆ 1 ವಾರಕ್ಕೂ ಹೆಚ್ಚು ಒಣಕೆಮ್ಮು ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ತಜ್ಞ ವೈದ್ಯರಿಗೆ, ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರಿಗೆ ತೋರಿಸಿ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.